ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. 6ನೇ ಅಧ್ಯಾಯ. ರೂಪಾಣಾಂ ತೇಜಸಾಂ ಚಕ್ಷುರ್ದಿವಃ ಸೂರ್ಯಸ್ಯ ಚಾಕ್ಷಿಣೀ ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶಶಬ್ದಯೋಃ. ಸೃಷ್ಟಿಯೆಲ್ಲ ವರ್ಣನೆ ಮಾಡ್ತಿದ್ದಾರೆ. ರೂಪಾಣಾಂ ತೇಜಸಾಂ ಚಕ್ಷುಃ ದಿವಃ ಸೂರ್ಯಸ್ಯ ಚ ಅಕ್ಷಿಣೀ ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶಶಬ್ದಯೋಃ. ತೀರ್ಥಾನಮನ ಪದ ಬಂತು, ಅದಕ್ಕೆ ಶಾಸ್ತ್ರಾಣಾಂ ಅಂತ ಅರ್ಥ. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ಯತಿಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಶಾಸ್ತ್ರಾಧ್ಯಯನದಲ್ಲೇ ತೊಡಗಬೇಕಾದ್ರಿಂದ ಅವರಿಗೆಲ್ಲ ತೀರ್ಥರು ಅನ್ನೋ ಹೆಸರು ಬಂತು. ಅಂತ ಹೇಳ್ತಾರೆ, ರೋಮಾಣಿ ಉದ್ಭಿಜ್ಯ ಜಾತೀನಾಂ ಏರ್ವಾ ಯಜ್ಞಸ್ತು ಸಂಭೃತಃ ಕೇಶಶ್ಮಶ್ರುನಖಾನ್ಯಸ್ಯ ಶಿಲಾಲೋಹಭ್ರವಿದ್ಯುತಾಂ ಯಾಜ್ಞಿಕಾ ರೋಮಮೂಲಸ್ಥಾಃ ರೋಮಾಂತಸ್ಥಾಸ್ತು ತತ್ಪರೇ ಉದ್ಭಿದೋ ವಾಸುದೇವಸ್ಯ ಲಿಂಗಗಾಸ್ತು ಜರಾಯುಜಾಃ ಇತಿ ಪಾದ್ಮೇ ಹರೇಃ ಶ್ವಾಶ್ರಯ ವಿದ್ಯುತ್ ಶಿಲಾಲೋಹ ನಖಾಶ್ರಯ ಇತಿ ಆಗ್ನೇಯ. ಎಲ್ಲ ಸೃಷ್ಟಿ ಪ್ರಕರಣಗಳೆಲ್ಲ ಕೂಡ ಪರಮಾತ್ಮ ಯಾವ್ಯಾವುದನ್ನು ಯಾವ್ಯಾವ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾ, ಉದ್ಭಿಜ್ಯ ಜಾತಿಗಳು ಅಂತ ಹೇಳಿದರೆ ಇವು ಮೊಳಕೆ ಒಡ್ಕೊಂಡು ಬರ್ತದೆ, ಅವೆಲ್ಲ ಉದ್ಭಿಜ್ಯಗಳು ಅಂತ ಗೊತ್ತಾಯ್ತಾ. ಅದರಲ್ಲಿ ಕೇಶ ಶ್ಮಶ್ರು ಅವೆಲ್ಲ ಪರಮಾತ್ಮನ ಕೇಶ ಶ್ಮಶ್ರು ಮೊದಲಾದವುಗಳಿಂದ ಹುಟ್ಟಿದವು. ಅದೇ ರೀತಿಯಲ್ಲಿ ಶಿಲಾಲೋಹ ಅಭ್ರ ವಿದ್ಯುತ, ವಿಷ್ಣು ಕೂಡ ಶಿಲಾಲೋಹಾದಿಗಳೆಲ್ಲ ಕೂಡ ಹರೇ ಶ್ಮಶ್ವಾಶ್ರಯ ವಿದ್ಯುತ್ ಎಲ್ಲ ಪರಮಾತ್ಮನ ಶ್ಮಶ್ರುಗಳನ್ನು ಆಶ್ರಯಿಸಿದೆ. ಶಿಲಾಹ ಲೋಹಾಹ ನಖಾಶ್ರಯ, ಶಿಲಾಲೋಹಗಳೆಲ್ಲ ಪರಮಾತ್ಮನ ನಖಗಳಿಂದ ಬಂದು, ಅದಕ್ಕೆ ನಖಗಳು ಭಾಳ ಶಾರ್ಪ್ ಅಲ್ಲ, ಶಿಲಾಲಿ ಗಟ್ಟಿ, ಶಿಲಾಲೋಹಗಳೆಲ್ಲ ಕೂಡ ಸಿಳುತ್ತು ಕೊಲ್ಲುತ್ತೆ ಪರಮಾತ್ಮನ. ಅದನ್ನೇ ಅವೇ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ತಿಳ್ಕೊಂಡ್ರೆ ತಪ್ಪಾಯಿತು. ಅದರಿಂದ ಉತ್ಪತ್ತಿ ಆದವು ಅಂತೇಳಿ ಅದರ ಮೂಲ ಅದು ನಿಮಿತ್ತ ಕಾರಣವಾದ ಹೊರತು ಇದಲ್ಲ. ಪರಮಾತ್ಮ ಎಲ್ಲ ರೂಪಗಳೇ ಆದ್ದರಿಂದಾಗಿಯೇ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಬಾಹವೋ ಲೋಕಪಾಲ ಯಾಜ್ಞಿಕಾ ರೋಮಮೂಲಸ್ಥ. ಯಾಜ್ಞಿಕ ಅಂದರೆ ಯಜ್ಞ ಸಂಬಂಧಿಯಾದ ಪದಾರ್ಥಗಳೆಲ್ಲ ರೋಮಮೂಲಗಳಿಂದ ಬಂತು. ಯಜ್ಞಕ್ಕೆ ಬೇಕಾದ ಪದಾರ್ಥಗಳೇನು? ದರ್ಭೆ ಇತ್ಯಾದಿಗಳೆಲ್ಲ ವರಾಹ ದೇವರ ರೋಮಗಳಿಂದ ಅದು ಬಂತು. ಬೆವರ ಹನಿಗಳಿಂದ ಎಳ್ಳೆಲ್ಲ ಬಂತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದು ಯಜ್ಞವರಾಂಗ ಅಂತ ದೇವರ ಹೆಸರು. ಯಜ್ಞಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಅಂಗದಿಂದ ಸೃಷ್ಟಿ ಮಾಡಿದವನು ಅಂತ. ಮೂಲಸ್ಥ ರೋಮಾಂತಸ್ಥಾಸ್ತು ತತ್ಪರೇ ಉದ್ಭಿದೋ ವಾಸುದೇವಸ್ಯ ಲಿಂಗಾಸ್ತು ಜರಾಯುಜಾಃ ಇತಿ ಪಾದ್ಮೇ ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ವಿಕ್ರಮೋ ಭೂರ್ಭುವ ಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ. ಇವರೆಲ್ಲ ಬಾಹುರಾಜನ್ಯ ಕೃತಃ ಮೊದಕ್ಕೆ ಅರ್ಥ ಇದೆ. ತೋಳುಗಳಿಂದ ಯಾರು ಹುಟ್ಟಿದ್ರು? ಕ್ಷತ್ರಿಯರು ಹುಟ್ಟಿದ್ರು. ಕ್ಷತ್ರಿಯರ ಕೆಲಸ ಏನು? ಕ್ಷತ್ರಿಯ ಕ್ಷತತ್ರಾಣಾತ್ ಕ್ಷತ್ರಿಯ. ಕ್ಷತ ಅಂದ್ರೇನು? ನೋವನ್ನು ಪರಿಹಾರ ಮಾಡೋದು, ಪ್ರೊಟೆಕ್ಷನ್ ಕೊಡೋದು ಅಂತ ಅರ್ಥ. ಗೊತ್ತಾಯ್ತಾ? ಕ್ಷತತ್ರಾಣಾತ್ ಕ್ಷತ್ರಿಯ ಅಂತ ಅದಕ್ಕೆ ನಿರ್ವಚನ. ಯಾಕೆ ಮಾಡಿದ್ದಾರೆ ಬಾಹವ ಅಂತ ಕೇಳಿದರೆ, ಒಂದು ಬಾಹವಹ ಲೋಕಪಾಲಾನ, ತುಂಬ ಜನ ಇದ್ದಾರೆ, ಹುಟ್ಟಿದ್ದು ಎಷ್ಟು ಜನ ಇದ್ದಾರೆ ಅಷ್ಟದಿಕ್ಪಾಲಕರಿದ್ದಾರೆ. ಆದ್ದರಿಂದ ಏನು ಮಾಡಿದ್ದಾರೆ? ಎಲ್ಲ ದಿಕ್ಕನ್ನು ಕಾಪಾಡ್ತಕ್ಕಂಥವ್ರು. ಅದಕ್ಕೆ ಬಹುವಚನ ಪ್ರಯೋಗ ಮಾಡಿದ್ರು. ಗೊತ್ತಾಯ್ತಾ? ಬಾಹವೋ ಲೋಕಪಾಲಾಂ ಪ್ರಾಯಶಃ ಅದಕ್ಕೆ ಕ್ಷೇಮ ಕೆಲಸ ಅವ್ರು ನೋಡ್ಕೊಳ್ಳೋದು, ಪ್ರಜೆಗಳ ಕ್ಷೇಮವನ್ನು ನೋಡ್ಕೊಳ್ಳೋವರ ಕೆಲಸ. ಇದು ಸಾಮಾನ್ಯವಾಗಿ ಕೈ ಕೊಡಿ ಅಂತ ಕೇಳೋದು ಪದ್ಧತಿ. ಕೈ ಅಂದರೆ ಏನರ್ಥ? ಬಾಗಳು ಸಹಾಯಕ್ಕೆ. ಅದಕ್ಕೆ ಬಾಹುಗಳಿಂದ ರಾಜರು ಉತ್ಪತ್ತಿಯಾಗಿರೋದ್ರಿಂದ ಅವ್ರ ಕೆಲಸ ಏನದು? ಯಾವುದೇ ಒಬ್ಬ ರಕ್ಷಣೆಗೆ ಯಾರ ಹತ್ರ ಹೋಗ್ತಾರೆ? ರಾಜರ ಹತ್ರ ಹೋಗ್ತಾರೆ. ಪೊಲೀಸ್ ಅದು ಡಿಪಾರ್ಟ್ಮೆಂಟ್, ಅದು ಹೋಗ್ತಾರೋ ರಾಜ ಸರ್ಕಾರದಿಂದ ಪೊಲೀಸ್ ಅವರೇ ಬರ್ಲಿಕ್ಕೆ ಬರೋದಿಲ್ಲ, ಅವ್ರು ಆರ್ಡ್ರ್ ಮಾಡಿದರೆ ಬರ್ತಾರೆ. ಸೆಕ್ಯೂರಿಟಿ ಕೇಳಬೇಕಾದ್ರೆ ಪೊಲೀಸ್ ಸೆಕ್ಯೂರಿಟಿ ಅಲ್ಲಿ ಕೇಳಿ ಅಲ್ಲಿಂದ ಅವ್ರು ಆರ್ಡ್ರ್ ಮಾಡ್ತಾರೆ. ಒಟ್ಟು ಬಾಹುಗಳ ಕೆಲಸ ರಕ್ಷಣೆ. ವಿಚಾರಿಸಿ ಹೇಳಿ ಅಂತ ಹೇಳಿದರೆ ತಲೆಯೆಲ್ಲ ವಿಚಾರದ ಸಂಕೇತ, ಬ್ರಾಹ್ಮಣದ. ಇದೆಲ್ಲ ಕೈಗಳೆಲ್ಲ ಪ್ರೊಟೆಕ್ಷನ್, ಊರುಗಳೆಲ್ಲ ಪ್ರಜಾವೃತ್ತಿ, ಕಾಲೆಲ್ಲ ಸೇವೆಗಳು. ವಿಕ್ರಮೋ ಭೂರ್ಭುವ ಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ. ಭೂರ್ಭುವ ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತು ಪ್ರಾಯಶೈ. ಸರ್ವಕಾಮವರಸ್ಯ ಅದಿಷ್ಟು ಮೂಲನೆ.
ಸರ್ವಕಾಮ ವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಎಲ್ಲವಕ್ಕೂ ಮೂಲವಾದದ್ದು ಯಾವುದು? ಪರಮಾತ್ಮನ ಪಾದಗಳೇ ಮುಖ್ಯವಾದ ರಕ್ಷಣೆ. ದೇವರ ಪಾದವೇ ಗತಿ ಅಂತ ಹೇಳೋದಿಲ್ಲ, ಅದೇ ರಕ್ಷಣೆ. ಪರಮಾತ್ಮ ಈ ಮೂಲಕವಾಗಿ ರಕ್ಷಣೆ ಮಾಡ್ತಾನೆ ಎಂಬುದು ಇವುಗಳ ವಿಶೇಷ. ಇಲ್ಲಿ ಕೆಲವು ಪದಗಳು ಕ್ಷೇಮ ಅನ್ನೋ ಪದ ಬಂತು, ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂಚ ಅಭಿಧೀಯತೆ ಇತಿ ಬ್ರಾಹ್ಮೆ. ಇದಕ್ಕೆಲ್ಲ ಏನು ಅಂತ, ಮೋಕ್ಷಸ್ಯ ಶರಣಸ್ಯ ಚ, ಪರಮಾತ್ಮನ ಪಾದಗಳ ಆರಾಧನೆಯಿಂದ ಏನು ಬರುತ್ತೆ? ಪರಮ ಆರಾಧನೆಗಳಿಂದ ಮೋಕ್ಷ ಸಿದ್ಧಿ. ಅದಕ್ಕೆ ಹರಿಪಾದವನ್ನು ಸೇರಿದರು ಅಂತ ಹೇಳ್ತಾರೆ, ಮುಕ್ತರಾದರು ಅಂತ ಅರ್ಥ. ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತು ಪ್ರಾಯಶಃ ಆಯಿತು. ಬ್ರಾಹ್ಮಣ ವೈದ್ಯಾದಿಗಳ ವೈಶ್ಯರನ್ನು ಬಿಡೋಕ್ಕೋಸ್ಕರವಾಗಿ ಪ್ರಾಯಶಃ ಅಂಥೇಳಿ ಚರಣ. ಚರಣ ಅಂಥೇಳಿದರೆ ಶೂದ್ರವರ್ಣ. ಅದು ಯಾತಕ್ಕೆ ಬಂತು ಅಂದರೆ, ಬೇರೆ ದೃಷ್ಟಿಯಿಂದ ಬೇರೆ ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕಾದ್ರೆ ಅವ್ರು ಬೇಕೇ ಬೇಕು. ರಥೋತ್ಸವ ಆಗಬೇಕು, ಬ್ರಾಹ್ಮಣ ರಥಕಟ್ಟಿಗೆ ತಗೊಳ್ಳೋಕ್ಕಾಗತ್ತಾ? ಬರುತ್ತಾ ಅವನಿಗೆ? ಸಾಧ್ಯನೇ. ಸೊ ಎಲ್ಲ ವರ್ಣದವರು ಸೇರಿ, ರಥೋತ್ಸವದ ಕಾನ್ಸೆಪ್ಟ್ ಏನಿದೆ ಅಂದರೆ ಎಲ್ಲ ವರ್ಣದವರು ಸೇರಬೇಕು, ಅದು ರಥೋತ್ಸವ ಆಗೋದು. ಆಚಾರ್ಯ ಹೇಳ್ತಾರೆ, ಎಲ್ಲ ಯಾರೂ ಸೇರದೇ ಇರಬಾರ್ದು. ಅಲ್ಲಿ ಊಟಕ್ಕೆ ಹಾಕಬೇಕಾದ್ರೂ ಕೂಡ ಆಶ್ವಭ್ಯ ಆಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರಂ ಅಂತೇಳಿ. ಉತ್ಸವಗಳ ಕಾಲಕ್ಕೆ ಮೊದಲು 7 ದಿವಸ, ಆಮೇಲೆ 7 ದಿವಸ, ಮಧ್ಯೆ ದಿವಸ 15 ದಿವಸ ಊಟ ಹಾಕ್ಬೇಕಂತೆ ಎಲ್ಲರಿಗೂ ಕೂಡ, ನಾಯಿಗಳಿಗೆ ಸಮೇತ. ಶ್ವಪಾಚರು ಶ್ವಪಾಕಗಳು ನಾಡಿಗೆ ಅನ್ನ ಇಲ್ಲ ಅಂತ ಆಗಬಾರ್ದು ಯಾರಿಗೂ ಕೂಡ. ಅಂಥ ಉತ್ಸವ ವರ್ಷ ಪೂರ್ತಿ ನಡೀತಾ ಇದ್ದರೆ ಏನು ಒಂದೊಂದು ಕಡೆ ಆಗ್ತಾನೇ ಇರುತ್ತೆ. ಎಲ್ಲ ವರ್ಣದವ್ರು ಏನಾಗ್ತಾರಾಗ ಒಂದೇ ಕಡೆ ಬರಲಿಕ್ಕಾಗೋದಿಲ್ಲ ಅಂತೇಳಿ ಊರೂರಿಗೆ ಉತ್ಸವಗಳೆಲ್ಲ ಮಾಡೋಕ್ಕೆ ಶುರು ಮಾಡಿ, ಊರು ಜನಗಳೆಲ್ಲ ಸೇರಬೇಕಾದ್ರೆ. ಅದರಿಂದ 2 ಅನುಕೂಲ, ಒಂದು ದೇವತಾ ಕಾರ್ಯ, ಇನ್ನೊಂದು ಕಡೆ ಸಮಾಜದಲ್ಲಿ ಏಕತೆ ಬೆಳೆಯುತ್ತೆ. ಅದು ಒಬ್ಬರನ್ನ ಡಿಪೆಂಡೆನ್ಸಿ ಅಂತ ಗೊತ್ತಾರೆ, ಏನಾಗ್ತಾರಾಗ ಮಾತು ಕೇಳ್ಕೊಂಡಿರ್ತಾರೆ. ನೀವು ಇಂಡಿಪೆಂಡೆಂಟ್ ಅಂದಷ್ಟು ಏನು ಮಾಡ್ತಾರೆ, ನೀನು ಯಾರು ನಾನು ಯಾರು ಅಂತ. ಆ ಥರ ಡಿಪೆಂಡೆನ್ಸ್ ಇರಲೇಬೇಕು. ಇದೆಲ್ಲ ದೃಷ್ಟಿಯಿಂದ ಈ ಒಂದು ಪೋಲಿದು ನಮ್ಮ ಜನಗಳನ್ನ ದೂರ ಮಾಡ್ಕೊತಾ ಹೋದಂತೆ ಉತ್ಸವ ಮಾಡಲಿಕ್ಕೂ ಆಗೋದಿಲ್ಲ. ಇವತ್ತು ಆಗಿ ಬ್ರಾಹ್ಮಣರು ಕಂಡ್ರೆ ಹೇಟ್ ಮಾಡೋ ಸ್ಥಿತಿ ಬಂದುಬಿಟ್ಟಿದೆ. ಆಗ ಬರಬಾರ್ದು, ಅವ್ರು ದೂರ ಮಾಡೋದು ಅಂತೇಳಿ ಆ ರೀತಿ ಮಾಡೋದು ಭಾರಿ ತಪ್ಪದು. ಡಾಕ್ಟ್ರು ಪೇಷಂಟ್ಸ್ ದೂರ ಮಾಡಿದ್ರೆ ಹೇಗಾಗತ್ತೆ? ಯಾರು ಫಸ್ಟ್ ಅವರೇ ಸಾಯುತ್ತಾರೆ, ಏನು ಅನ್ನ ಹೇಳ್ತಾರೆ. ತಪ್ಪು. ಪೇಷಂಟ್ಸ್ ಅಸಹ್ಯ ಮುಚ್ಚಬಾರ್ದು, ಪ್ರೊಫೆಷನ್ನೇ ಅದು, ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಅದು ಜಾತಿ ಪ್ರಶ್ನೆ, ಎಲ್ಲ ಕಡೆ ಜಾತಿ ಪ್ರಶ್ನೆ ಮಿಕ್ಸಪ್ ಮಾಡಬಾರ್ದು. ಯಾವುದಕ್ಕೋಸ್ಕರ ತನ್ನ ವೈಯಕ್ತಿಕ ಆಚರಣೆ, ವರ್ಣಧರ್ಮ ವರ್ಣಕ್ಕೆ. ಪ್ಯಾಸೆಂಜರ್ ಹೋಗಿ ಎಲ್ಲರೂ ಪ್ಯಾಸೆಂಜರ್ಸ್ ಅಷ್ಟೇ. ಡಾಕ್ಟ್ರು ಕೂತಿದ್ರು ಕೂಡ ಡಾಕ್ಟ್ರ್ ಅಷ್ಟೇ, ಪ್ಯಾಸೆಂಜರ್ ಅವನು. ಯಾರೇ ಕೂತಿದ್ರು ಪ್ಯಾಸೆಂಜರ್ ಅಷ್ಟೇ. ಆ ಕೆಲಸ ಬಂದಾಗ ಅವ್ರು ಎದ್ದು ಬರ್ತಾರೆ. ಯಾರು ಬಿದ್ದಾದರೆ ಡಾಕ್ಟ್ರು ಬರ್ತಾರೆ. ಬಿದ್ದ ಎಚ್ಚರಿಕೆ ತಪ್ಪಿತು ಅಂದರೆ ಡಾಕ್ಟ್ರೇ ಕೆಲಸ. ಸುಮ್ಮನೆ ಡಾಕ್ಟ್ರು ಅಂತ ಹೇಳ್ಕೊಂಡು ಓಡಾಡಬೇಕಾಗಿಲ್ಲ. ನಾನು ಸುಮ್ಮನೆ ಬ್ರಾಹ್ಮಣ ಅಂತ ಹೇಳ್ಕೊಂಡು ಓಡಾಡಬೇಕಾಗಿಲ್ಲ. ಪ್ರಸಂಗ ಬಂದಾಗ ಕೆಲಸ ಮಾಡೋದು. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಮಿತಿ ಚ. ನೋಡಿ, ಪಾದಗಳಿಂದ ರಕ್ಷಣೆ ಕೇಳ್ತೀವಿ ಅಂತ ಹೇಳೋದಕ್ಕೆ ಪರೀಕ್ಷಿತ್ ರಾಜ ಪ್ರಾಯೋಪಯೋಗಿಸಿ ಕೂತಿದ್ದಕ್ಕೆ ಏನಂತ ಕರೀತಾರೆ? ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಖಗ ಇಂದ್ರ ಖಗೇಂದ್ರ ಏನು? ಗರುಡ. ಆತನ ಧ್ವಜ ಗರುಡ ಧ್ವಜ. ಯಾರು? ಕೃಷ್ಣ. ಆತನ ಪಾದ ಮೂಲವನ್ನು ಆಶ್ರಯಿಸಿದ. ಇದು ಸಿಂಪಲ್ ಲಾಜಿಕ್ ಇದೆ. ಆತನ ಶಾಪ ಬಂದಿರೋದು ಯಾರ್ದೀಗ? ಶೃಂಗಿದು. ಯಾತಕ್ಕೋಸ್ಕರ? ಹಾವು ಹಾಕಿದ್ದರಿಂದ. ಹಾವಿಗೆ ಎದುರು ಯಾವುದು? ಗರುಡ. ಸೊ ಗರುಡಧ್ವಜ ಹಿಡ್ಕೊಂಡ್ಬಿಟ್ರೆ ಹೋಗ್ಬಿಡೋದು. ಸಂಸಾರ ಸರ್ಪವಾದ್ದರಿಂದ ಗರುಡಧ್ವಜನ ಆರಾಧನೆ ಮಾಡಿದರೆ ಸರ್ಪ ಏನು ಮಾಡೋದೇ. ಅರ್ಥ ಆಯ್ತಾ? ಇದು ಅದಕ್ಕೆ ಒಂದಕ್ಕೆ ಲಿಂಕ್ ಇದೆ. ಉಳಿದವರು ಯಾರು ಗರುಡಧ್ವಜರು ಈಗ ಇಲ್ಲ. ಆದ್ದರಿಂದ ಏನು ಸ್ವಾತಂತ್ರ್ಯನ ಏನು ಕೊಡೋದಿಲ್ಲ ಅವರು, ಪುರುಷಾರ್ಥ ಕೊಡೋ ಶಕ್ತಿ ಇಲ್ಲ. ಹಾಂ ಏನು ಏನು ಅಂದರೆ ಸರ್ಪ ಅಂದರೆ ಡೆತ್ ಅಂತಾರೆ. ಡೆತ್ ಅಂದರೆ ಹಾವೋನೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ದಷ್ಟಂ ಕಾಲಾಹೀನ ಜಗತ್, ಏಕಾಸ್ಕಂದಲ್ಲಿ ಬರ್ತದೆ. ಕಾಲ ಸರ್ಪ ಎಲ್ಲರೂ ಕಚ್ಚಿಬಿಡುತ್ತೆ ಅಂತೇಳಿ. ಕಾಲ ಸರ್ಪ ಕಚ್ಚಬೇಕಾದ್ರೆ ಗರುಡಧ್ವಜ ಅಂತ ಬಿಡಿಸ್ಬೇಕಾದ್ದೀಗ. ಕಾಲ ಸರ್ಪ ಪರೀಕ್ಷಿತಾದ್ರಿಂದ ಸರ್ಪ ಹಾವು ಕಚ್ಚಿ ಸಾಯೋದಲ್ಲ, ಎಲ್ಲರೂ ಹಾವು ಕಚ್ಚೇ ಸಾಯೋದು. ಹಾವಿಗೆ ಎಷ್ಟು ಮುಖ? 5 ಮುಖ. ಸ್ಟ್ಯಾಂಡರ್ಡ್ 5 ಮುಖ. ಅದಕ್ಕೆ 5 ದಿವಸಕ್ಕೆ ಪ್ರಾತಃ ಕಾಲ ಮಧ್ಯೆ 5 ಕಾಲ ಇದೆ. ಯಾವ ಕಾಲದಲ್ಲಿ ಬೇಕಾದ್ರೂ ಹೊಡಿಬೋದು ಅಂತ ಅರ್ಥ. ಎಲ್ಲ ಹೆಡೆಗಳಿದ್ದಾರೆ. ಯಾವ ಹೆಡಿಲ್ ಬೇಕು ಹಚ್ಚಿದ್ರು ಸಾಯ್ತಾರೆ ಅವರು. ಟೈಮಿಂಗ್ಸ್ ಇದೆಯಾ ಸಾಯೋದಕ್ಕೆ? ಯಾಕೆ ಎಲ್ಲದ ಕಡೆ ಹೆಡಿ ಇರೋದ್ರಿಂದ ಯಾವ ಬೇಕಾದ್ರೂ ಹೊಡಿಬೋದು. ಹಾಲಿಡೇಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಏನೇನೂ ಇಲ್ಲ. ಹಾವು. ಸೊ 5 ಮುಖದ ಹಾವಿದು. ಮೋಕ್ಷ ಶಾಂತಿಶ್ಚ ಶರಣಂ. ಅದಕ್ಕೆ ನಾರಾಯಣ ಕವಚದಲ್ಲಿ ಅದೆಲ್ಲ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಕೇಶವ ರೂಪ, ಸಂಗಮ ಕಾಲದಲ್ಲಿ ನಾರಾಯಣ ರೂಪ, ಎಲ್ಲ ರಕ್ಷಣೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಭೇಜೆ ಸೋತ್ಪತ್ತ್ಯಂಗೇಶು ದೇವಾನಾಮನ್ಯೇಷಾಂ ಪಾದಮೂಲತಃ
ಮುಕ್ತಿಸ್ತು ವಿಹಿತಾ ವಿಷ್ಣು ನಿರ್ದಿಷ್ಟೇಷು ಯಥಾವಚಃ ಇದೆ ಅಧ್ಯಾತ್ಮೆ. ಅಲ್ಲೊಂದು ಸೂಕ್ಷ್ಮ ವಿಚಾರ ಬರುತ್ತೆ. ಇವೆಲ್ಲ ಬ್ರಹ್ಮಸೂತ್ರ ಭಾಷೆಗೆ ಸಂಬಂಧಪಟ್ಟ ವಿಚಾರಗಳೇ. ಸೋತ್ಪತ್ತ್ಯಂಗೇಶು ದೇವಾನಾಂ, ದೇವತೆಗಳೆಲ್ಲ ಲಯ ಎಲ್ಲಿ ಹೊಂದುತ್ತಾರೆ? ತಾವು ಯಾವ ಅವಯದಿಂದ ಹುಟ್ಟಿ ಬಂದಿರ್ತಾರೋ ಅಲ್ಲಿ ಎಂಟಾಗ್ತಾರೆ ಕೊನೆಗೆ. ಗೊತ್ತಾಯ್ತಾ? ಸೂರ್ಯಾದಿಗಳು ಗಂಡನ ಲಯ ಹೊಂದಬೇಕು, ಅಲ್ಲಿ ಹುಟ್ಟಿದ ಜಾಗ ವಾಪಸ್ ಹೋಗಬೇಕೆಲ್ಲ ಕೂಡ. ಇದು ದೇವತೆಗಳಿಗೆ. ಉಳಿದವರಿಗೆಲ್ಲ ಹಾಗಲ್ಲ. ಪಾದ ಮೂಲತಃ ಪರ್ವತನ ಪಾದ ಮೂಲದಿಂದ ಹೋಗಬೇಕು, ಮುಕ್ತಿಗೆ ಹೋಗ್ಬೇಕಾದ್ರೆ ರೂಟ್ ಇದೆ. ವಿ ಐ ಪಿ ಪಾಸು ಈ ಕಡೆ ಬೇರೆ ಬೇರೆ ಮಾಡಿರ್ತಾರಲ್ಲ, ಹಾಗೆ ಬೇರೆ ರೀತಿಯಲ್ಲಿ ಹೋಗಬೇಕು. ಮುಕ್ತಿಸ್ತು ವಿಹಿತಾ ವಿಷ್ಣೋ ನಿರ್ದಿಷ್ಟೇಷು ಯಥಾವಚ. ಇದು ಮುಕ್ತಿ ಬರೋ ರೀತಿ. ಅದಕ್ಕೆ ಆಚಾರ್ಯರು ತಾತ್ಪರ್ಯದ 9ನೇ ಅಧ್ಯಾಯ ಮುಗಿಸ್ಬೇಕಾದ್ರೆ ಫಲಶ್ರುತಿ ಹೇಳ್ತಾರೆ. ಇತೀರಿತ ರಾಮಕಥಾ ಪರ ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪಹ ಪಠೇದಿಮಾಮ್ಯ ಶೃಣುಯಾದಥಾಪಿ ವಾ ವಿಮುಕ್ತ ಬಂಧ ಹರೇ ಚರಣಂ ವ್ರಜೇತ್ತದೆ. ಹರಿಯ ಪಾದ ಸೇರ್ತಾನೆ ಅಂತೇಳಿ ಕತೆ ಕೇಳಿದ್ರೆ ಏನಾಗ್ತಾರೆ? ಪಾದ ಸೇರ್ತಾನೆ ಅಂತ ಆಯ್ತಲ್ಲ ಅಂದರೆ ಈ ಉತ್ತರ ಇದೆ. ಪಾದದಿಂದ ಮುಕ್ತಿ ಹೋಗ್ತಾನೆ ಅಂತ. ದೇವರು ಪಾದ ಸೇರೋದು ಅಂದರೆ ಎಂಟ್ರಿ, ಅಲ್ಲಿಂದನೇ ಶುರುವಾಗೋದು ಮುಕ್ತಿ ಪ್ರೋಸೆಸ್. ಅಲ್ಲಿಗೆ ಹೋಗ್ತಾನೆ, ಮುಕ್ತನಾಗ್ತಾನೆ ಅಂತ ಅರ್ಥ. ಆಚಾರ್ಯ ಈ ವಾಕ್ಯ ಅಲ್ಲಿ ಹೋದರೆ ಪಾದ ಸೇರ್ತಾನೆ ಮುಕ್ತನಾಗ್ತಾನೆ ಅಂತ ಹೇಳಿದ್ರು ಹೋಗಲು, ಪಾದ ಸೇರ್ತಾನೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಪಾದದಿಂದನೇ ಮುಕ್ತಿ ಆಗೋದ್ರಿಂದ ಆಫೀಸ್ಗೆ ಹೋದ, ಕೆಲಸಕ್ಕೆ ಹೋದ ಅಂತ ಅರ್ಥ. ಉಳಿದವ್ರು ಆಫೀಸ್ಗೆ ಹೋದ್ರಿಂದ ಬೇರೆ ಕೆಲಸಕ್ಕೆ. ನಿರುದ್ಯೋಗಿ ಆಫೀಸ್ಗೆ ಏನು ಹೋಗ್ತಾನೆ? ಅದು ಕೆಲಸ ಇದೆ. ಆ ಅರ್ಥದಲ್ಲಿ ಕೆಲವು ಒಗಟುಗಳಿದ್ದಾಗಿರುತ್ತೆ. ಅದು ಒಂದೊಂದಕ್ಕೂ ಸೇರಿಸ್ಕೋಬೇಕು. ಧರ್ಮಸ್ಯ ಮಮ ತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯಾತ್ಮ ಪರಾಯಣಂ. ಧರ್ಮಸ್ಯ ಮಮ ತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯ ಆತ್ಮ ಪರಾಯಣ. ಇದೆಲ್ಲ ಕೂಡ ಪರಮಾತ್ಮನೇ ಆಸೆ, ಎಲ್ಲರಿಗೂ ಪರಮಾತ್ಮನೇ ಆಸೆ. ಕುಮಾರ ಬ್ರಹ್ಮ ರುದ್ರಾದ್ಯಾ ಹರೇ ಮಧ್ಯಾತ್ ಸಮುದ್ಗತಾ. ಕುಮಾರ ಅಂದರೆ ಷಣ್ಮುಖ, ಬ್ರಹ್ಮ ಅಂದರೆ ಒಂದು ಬ್ರಹ್ಮದೇವರು ಇವರು ಬೃಹಸ್ಪತ್ಯಾಚಾರ್ಯರು ಮುಂದೆ ಬರ್ತಾರೆ. ರುದ್ರ ಮೊದಲಾದವರೆಲ್ಲ ಹರಿಯ ಮಧ್ಯಭಾಗದಿಂದ ಹೊರಬಂದವರು. ಆತ್ಮೇತಿ ಮಧ್ಯದೇಹಶ್ಚ ಸರ್ವದೇಹೋಪಿ ವಾ ಭವೇತ್. ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇನ್ನೊಂದು ಅರ್ಥ ಏನು ಅಂದರೆ ಆತ್ಮ ಅಂದರೆ ದೇಹ ಅಂತ ಅರ್ಥ. ಪರಮಾತ್ಮನನ್ನು ಅಯೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಅಂತ ಬಂದಾಗ ಆಚಾರ ಅರ್ಥ ಬರೀಬೇಕಾದ್ರೆ ಅವ್ಯಯ ಆತ್ಮ ದೇಹೋಪಿ ಅಶ್ಯ ಅಂತ ಹೇಳ್ತಾರೆ. ಆತ್ಮ ಶಬ್ದಕ್ಕೆ ಏನಂತ ಅರ್ಥ ಇದೆ? ದೇಹ. ಅದರಲ್ಲೂ ಕೂಡ ವಿಶೇಷ ಅಂದರೆ ಮಧ್ಯದೇಹಕ್ಕೆ ಅರ್ಥ ಇದೆ. ಮಧ್ಯದೇಹಕ್ಕೆ ಅರ್ಥ ಇದೆ. ಮಧ್ಯದೇಹದಿಂದ ಬಂದು ಅವರೆಲ್ಲ ಆತ್ಮ ಸಂಭವರು ಅಂದರೆ ಮಧ್ಯದೇಹದಿಂದ ಬಂದವರು ಅಂತ ಅರ್ಥ. ಕುಮಾರಾಣಾಂಚ ಮಮ ತುಭ್ಯಂಚ ಭವಸ್ಯ ಚ ಆತ್ಮೇತಿ ಮಧ್ಯದೇಹಶ್ಚ ಸರ್ವದೇಹೋಪಿ ಚ ಭವೇತ್. ಮಧ್ಯದೇಹನ ಸ್ಪೆಸಿಫಿಕ್ಕಾಗಿ ಆತ್ಮ ಅಂತ ಕರಿಬಹುದು, ಸರ್ವದೇಹನೂ ಆತ್ಮ ಅಂತ ಕರಿಬಹುದು. ಮನೋಬುದ್ಧಿರಹಂಕಾರ ಚಿತ್ತಂ ಜೀವಶ್ಚ ಗಚ್ಚತೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲ ಏನಿವು? ಮನಸ್ಸಿನ ಕಂಪಾರ್ಟ್ಮೆಂಟ್ಗಳು 4 ಅದು ಇನ್ನೊಂದು ಸೇರಿದರೆ 5 ಆಗುತ್ತೆ. 5ನೇದು ಯಾವುದದು? ಚೇತನ. ಚೇತನ ಅಂತಿದೆ. ಅದು ಎಲ್ಲರಿಗೂ ಇರೋದಿಲ್ಲ. ಚೇತನ ಅಂದ್ರೇನು? ವಿಶಿಷ್ಟವಾದ ಪ್ರತಿಭೆ, ವಿಶಿಷ್ಟವಾದ. ಅದು ಹೇಳ್ತಾರೆ ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯುಚ್ಯತೆ ಬುಧೈ. ಅಲ್ಲೇ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ಇಂದ್ರಿಯಶ್ಚಾಸ್ಪಿ ಚೇತನ ಅಂತ ಬಂದ ಇಂದ್ರಿಯಾಣ ಮನಶ್ಚಾಸ್ಪಿ ಅಂತ ಹೇಳ್ತಾ ಮುಂದೆ ಚೇತನ ಅಂತ ಕರೆದಿದ್ದಾರೆ. ಅಲ್ಲ, ಬಹುಸ್ಮರಣ ಶಕ್ತಿ. ಏಕಕಾಲಕ್ಕೆ ಅನೇಕ ವಿಷಯ ಜ್ಞಾಪಕ ಆಗೋದು, ಅನೇಕ ಒಂದು ಕೂಡ ಜ್ಞಾಪಕ ಆಗದೆ ಹೋಗೋದು ಬೇಡ. ಒಟ್ಟಿಗೆ ಫ್ಲಾಶ್ ಆಗೋದು. ಅದಕ್ಕೆ ಅದು ಬರೀ ಚೇತನಕ್ಕಷ್ಟೇ. ಚಿತಿ ಸಂಜ್ಞಾಯಾಮ ಚೇತನ ಬರೀ ಮೂಮೆಂಟ್ ಅಷ್ಟೇ ಚೇತನಕ್ಕೆ. ಅದಕ್ಕಾಗಲ್ಲ. ಅದಕ್ಕೆ ಚೇತನ ಅಂತ ಹೇಳ್ತಾರೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯುಚ್ಯತೆ ಬುಧೈ. ಅದು 5ನೇದು. ಅದಕ್ಕೆ ಮನಸ್ಸು 5 ಆದ್ದರಿಂದ ಪಂಚಮುಖ ರುದ್ರದೇವರ ಅದಕ್ಕೆ ಅಭಿಮಾನಿ ದೇವತೆಗಳು. ಯಾರ ಬರೋದೇ ಇವು 4 ಆ್ಯಕ್ಟಿವ್ ಇರೋದಿಲ್ಲ. ಇವೇ ಇದ್ರೆ ಸಾಕಲ್ಲ. ಅದು 10 ಅಂದರೆ ನಡ್ಯಕ್ಕೆ ಬರೋದ್ರೆ ಏನು 10 ಹಾರ್ತಾರೆ ಅಂತ ಕೇಳಿದ್ರೆ ಹಾಗಾಗಿ ರುದ್ರದೇವರ ಆರಾಧನೆ ಅಂತ ಆಗುತ್ತೆ. ರುದ್ರದ ಅನುಗ್ರಹ ಮಾಡಬೇಕು. ಬರೀ ಮೆಕ್ಯಾನಿಕಲಿ ಸಾಧ್ಯ ಇಲ್ಲ. ಬಸ್ ನಿಲ್ಲಿಸ್ಬೇಕಾದ್ರೆ ಡ್ರೈವರ್ ನಿಲ್ಲಿಸ್ಬೇಕು. ಅದಕ್ಕೆ ಅಭಿಮಾನಿ ದೇವತೆಗಳು ಅಂದರೆ ಕನ್ಸರ್ನ್ ಕಂಟ್ರೋಲರ್ಸ್ ಅವರೆಲ್ಲ. ಅವರ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಕುಮಾರ ಬ್ರಹ್ಮ ಅವೆಲ್ಲ ಮತ್ತೆ 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 ಕೇಳ್ತಾ ಹೋದಂತೆ ಕರೆಕ್ಟಾಗಿ ಗೊತ್ತಾಗೋದ್ರಿಂದ ಅದನ್ನ ಅಂಗಡಿಗೆ ಹೋಗ್ತೀವಿ. ಪ್ರಾವಿಡೆನ್ಸ್ ತರಬೇಕಾದ್ರೆ ಅಂಗಡಿಗಳು ಬೇರೆ, ಬಟ್ಟೆ ಅಂಗಡಿಗಳು ಬೇರೆ, ಆಭರಣಗಳು ಬೇರೆ, ತಕ್ಷಣ ಹೊರಟ್ಬಿಡ್ತಾರೆ. ಆ ಥರ ಶಾಸ್ತ್ರ ತತ್ವಗಳಿಗೆ ಜ್ಞಾಪಕ ಇದ್ದರೆ ಅವ್ರು ಬೇರೆ ಏನೋ ಔಷಧಿ ಬೇಕಿಲ್ಲ. ಅವರಿಗೆ
ಯಾವ ಡಿಪಾರ್ಟ್ಮೆಂಟ್ ಆಗಿ ಧ್ಯಾನ ಮಾಡಿದ್ರೆ ಕರೆಕ್ಟ್ ಸೆಟ್ರೇಟ್ ಆಗಿಬಿಡುತ್ತೆ, ಗೊತ್ತಾಯ್ತು ಇಮ್ಮಿಡಿಯೇಟಾಗಿ. ಸ್ವಿಚ್ ಹಾಕಿ ಯಾವ ಸ್ವಿಚ್ ಹಾಕೋ ರಿಲೆವೆಂಟ್ ಸ್ವಿಚ್ ಹಾಕೋದಿಲ್ಲ, ಚಿತ್ತಕ್ಕೆ ಯಾವ ಸ್ವಿಚ್ಚು 5 ಸ್ವಿಚ್ ಪಟ ಸ್ವಿಚ್ ಹಾಕಿ ಕೊಟ್ಟರೆ ಬಂದುಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಈ ಕಂಪ್ಯೂಟರ್ ಮಾಡೋದು ಟಕಟಕ ಗೊತ್ತಾಗುತ್ತೆ, ಯಂತ್ರಕ್ಕೆ ಬರ್ತಾರೆ ಹಾಗೆ. ಆತ್ಮೀತಿ ಗಣಕ ಯಂತ್ರ, ಗಣಕ ಅಂತ ಕರೆಯೋದಿಲ್ಲ, ಗಣಕದ ಸಂಖ್ಯಾ, ತತ್ವ ಸಂಖ್ಯಾನ, ಗಣಕ ತತ್ವ ಗಣನ. ಮತ್ತು ಅದು ಕೆಲವು ಕಡೆ ಬರೀ ಸಿಗಬೇಕಾದ್ರೆ ತತ್ವ ಸಂಖ್ಯಾನ ಅಂತ ಬರ್ಕೊಂಡಿದ್ದಾರೆ ಗೊತ್ತು ಅವರು. ಇದು ತತ್ವ ಪರಿಗಣನಂ ಸಮಾಪ್ತಂ. ತತ್ವ ಸಂಖ್ಯಾನ ಅಂದ್ರೇನು? ಎನ್ಯೂಮರೇಷನ್ ಅಂತ, ಎನ್ಯೂಮರೇಷನ್ ಆಫ್ ತತ್ವಾಸ್. ಸ್ವತಂತ್ರ ತತ್ವದಿಂದ ಎಲ್ಲ ತತ್ವವನ್ನೇ ಹೇಳ್ತಾರೆ. ತತ್ವ ಹೇಳೋ ಉದ್ದೇಶ ಏನಂತ ಕೇಳಿದರೆ, ನಮ್ಮ ಉಪಯೋಗ ಅವೈಲಬಲ್ ನಮ್ಮ ದೇಹದಲ್ಲಿ ಅಷ್ಟು ಇರೋದರಿಂದ ಅವೈಲಬಲ್ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕು ಅಂತ ಉಪಾಯ ಕೂಡ ಹೇಳಿದಾಗ ಆಯ್ತು. ಅದರಿಂದ ಅವೆಲ್ಲ ಫಸ್ಟ್ ಇವೆಲ್ಲ ನಾವು ಪ್ರೈಮರಿ ಸ್ಕಾಲ್ ಓದ್ತಿರೋದು ಅಷ್ಟೇ. ಅವ್ರು ಯಾವುದು ಗೊತ್ತಾಗೋದಿಲ್ಲ. ಮುಂದೆ ವ್ಯವಹಾರ ಮಾಡ್ಬೇಕಾದ್ರೆ ಪಾಠ ಮಾಡುತ್ತಿರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗಿ ತತ್ವಗಳ ಉಪಯೋಗ ಎಲ್ಲ ಎವ್ರಿ ಮೂಮೆಂಟ್ ನಮ್ಗೆ ಉಪಯೋಗ ಬರುತ್ತೆ. ತತ್ವಗಳೆಲ್ಲ ಎವ್ರಿ ಮೂಮೆಂಟ್ ಯಾತಕ್ಕೆ? ಎಲ್ಲ ನಮ್ಮ ದೇಹದಲ್ಲೇ ಇರೋದ್ರಿಂದ, ಆ ಧೈರ್ಯ ದೇಹದಲ್ಲಿ ಒಳಗಿರೋದ್ರಿಂದ ಆ ತತ್ವ ಬಿಟ್ಟಿರ್ಲಿಕ್ಕಾಗೋದೇ ಇಲ್ಲ. ಯಾವ ತತ್ವ ಬಿಡ್ತೀವೋ ತತ್ವ ಏನಾಗುತ್ತೆ? ಹೋಗಿಬಿಡುತ್ತೆ. ಉಪಯೋಗಿಸ್ತಾ ಹೋದರೆ ಕೆಟ್ಟೋಗುತ್ತಲ್ಲ ಆ ಥರ. ಅದಕ್ಕೆ ತತ್ವನ್ಯಾಸ ಮಾಡ್ಕೋತಾ ಇರೋದು ಯಾತಕ್ಕೋಸ್ಕರ ಅಂದರೆ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಪ್ರತಿನಿತ್ಯ ಮಾಡ್ಕೋತಾ ಇದ್ದರೆ ರೋಗ ರುಜಿನಗಳಿಗೆ ಅವಕಾಶನೇ ಇರೋದಿಲ್ಲ. ಅಥವಾ ಸ್ವಯಮೇವಿ ಅಲ್ಲಿ ಹೇಳಬೇಕಾದ್ರೂ ಕೂಡ ತತ್ವ ಹೆಸರು, ಅಭಿಮಾನಿ ದೇವತೆ ಹೆಸರು, ಒಳ್ಳೆ ಪರಮಾತ್ಮನ ಹೆಸರು, 3 ತತ್ವನ್ಯಾಸ 3 ಹೇಳಬೇಕು. ಇದರ ತತ್ವನ್ಯಾಸ ಆಗೋದಿಲ್ಲ. ಸೊ ಅಲ್ಲೂ ಕೂಡ ಏನಾಯಿತು? ಗೋಲಕತ್ರಯ ಇದ್ದಾಗಿ, ಗೋಲಕತ್ರಯ ಐತಿ, ಎಲ್ಲ ಕಡೆಗೆ ಗೋಲಕತ್ರಯ ಬಂದೇ ಬರುತ್ತೆ. ಆತ್ಮೇತಿ ಅಥವಾ ಸ್ವಯಮೇವಿ ಇನ್ನೊಂದು ಶಬ್ದ ಇದೆ. ಆತ್ಮ ಶಬ್ದಕ್ಕೆ ಇನ್ನೇನಿದೆ ಅರ್ಥ? ಸ್ವಯಂ. ಇದು ಆತ್ಮೀಯರು, ಸ್ವಕೀಯರು, ಗೊತ್ತಾಯ್ತು. ಸ್ವಗೃಹ, ಆತ್ಮಗೃಹ, ಇವೆಲ್ಲ ಏನಿದ್ರು ಸ್ವ ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಅರ್ಥ ಏನು? ವಾಯುದೇವರಿಗೆ ಏನಂತ ಹೆಸರಿದೆ? ಆತ್ಮ ಅಂತಿದೆ. ಬ್ರಹ್ಮದೇವರಿಗೆ ಆತ್ಮ ಅಂತಿದೆ. ಮುಖ್ಯತೋ ಬ್ರಹ್ಮದೇವರಿಗೆ. ಅಲ್ಟಿಮೇಟ್ಲಿ ಯಾರಿಗಿದೆ? ಪರಮಾತ್ಮನಿಗೆ. ಆದರೆ ಸ್ಪೆಸಿಫಿಕ್ ಇರೋದರಿಂದ ಆತ್ಮ ಶಬ್ದ ಯಾರನ್ನು ಹೇಳುತ್ತೆ? ದೇವರನ್ನು ಹೇಳುತ್ತೆ. ನೋಡಿ, ಇಷ್ಟು ಆತ್ಮ ಡಿಕ್ಷನರಿ ಇದಿಷ್ಟು ಕೂಡ ಇಲ್ಲಿ ಇದ್ರಲ್ಲಿ ಬರುತ್ತಲ್ಲ, ಪರಮಾತ್ಮ ಚ ಭೂತಾತ್ಮ ಪರಮಾತ್ಮ, 2 ಆತ್ಮ ಬಂದಿದೆ. ಆ ಭೂತನೂ ಬಿಡಿಸಿ ಆತ್ಮ ಇಟ್ಕೊಂಡು ಆತ್ಮ ಬಿಡಿಸ್ಕೊಂಡು ಅರ್ಥ ಹೇಳಬೇಕಾಗುತ್ತೆ. ನೀಟಾಗಿ ಎಲ್ಲ ಅರ್ಥ ಆಗ್ಬಿಡುತ್ತೆ. ಇತಿ ನಾಮಮಹೋದ ದೊಡ್ಡ ಡಿಕ್ಷನರಿ ಅದು. ನಾಮಮಹೋದದಿ, ನಾಮಗಳ ಹೆಸರನ್ನು ಹೊಂದಿರತಕ್ಕಂತಹ ಮಹಾಸಮುದ್ರ. ಉದತಿ ಅಲ್ಲ, ಮಹೋದದಿ. ಸರ್ವಂ ಪುರುಷಂ ಏವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಮಾವೃತಂ ವಿಶ್ವಂ ವಿತಸ್ತಿ ಮಧಿತಿಷ್ಠತ. ಇದೆಲ್ಲ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಹೇಳಬೇಕಾದ್ರೆ ವೇದಾರ್ಥ ಪರಿಬ್ರಹ್ಮಿದ ಪುರುಷಸೂಕ್ತದ ಅರ್ಥ ಇದು. ಸರ್ವಂ ಪುರುಷ ಏವೇದಂ, ಇವೆಲ್ಲವೂ ಪುರುಷನೇ. ಸರ್ವಂ ಪುರುಷ ಏವೇದಂ ಈ ಪದ ಎಲ್ಲಿ ಬಂದಿದೆ? ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ಈಶಾವಾಸ್ಯವಿದಂ ಸರ್ವಂ. ಎಲ್ಲ ಇದಕ್ಕೆ ಟ್ಯಾಲಿ ಆಗುತ್ತೆ. ಇದಕ್ಕೊಂದು ಅರ್ಥ ಹೇಳಿದ್ರೆ ಎಲ್ಲದಕ್ಕೂ ಅರ್ಥ ಬಂದಾಗ ಲೆಕ್ಕ. ಪುರುಷ ಏವೇದಂ ಸರ್ವಂ ಅದನ್ನು ಬಿಡಿಸಿದರು. ಸರ್ವಂ ಪುರುಷ ಏವೇದಂ ಸರ್ವಂ ಇರೋದು ಸರ್ವಂ ಪುರುಷ ಏವೇದಂ ಅಂತ ಹೇಳಿದರು. ಇಲ್ಲೊಂದು ಸ್ವಾರಸ್ಯನೂ ನೋಡಬೇಕು. ಭಾಗವತಾದಿ ಗ್ರಂಥಗಳನ್ನ ಎಲ್ಲರೂ ಕೇಳಬಹುದು, ವೇದಗಳನ್ನ ಎಲ್ಲರೂ ಕೇಳಬಾರ್ದು. ಅದಕ್ಕೇನು ಮಾಡಿಬಿಡ್ತಾರೆ? ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಏನಾಗುತ್ತದು? ವೇದ ಕೇಳಿದಾಗ ಆಗೋದಿಲ್ಲ. ವಿಷಯ ಅದೇ, ಏನಾಗೋದಿಲ್ಲ ಅದು ಏನಾಗುತ್ತೆ. ಗಂಜಿ ಮಾಡ್ಬೇಕಾದ್ರೆ ರೋಗಿಗಳಿಗೆ ಗಂಜಿ ಕೊಡ್ತಾರಲ್ಲ ಹಾಗೆ, ಆ ಪದಾರ್ಥ ಅದೇನೇ. ಕೆಲವು ಪದಾರ್ಥ ಬಿಟ್ಟು ಹೇಳಿಬಿಟ್ರೆ ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಉಪ್ಪು ಖಾರ ಜಾಸ್ತಿ ಆಗಿಬಿಟ್ರೆ ಅದು ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ. ಆದ್ದರಿಂದ ಹರಿಕಥಾಂಬಸದಲ್ಲಿ ಹೇಳಬೇಕಾದ್ರೂ ಕೂಡ ಕೆಲವರೆಲ್ಲ ಇದ್ದಾರೆ ನಮ್ಮಲ್ಲಿ ಮಹಾನುಭಾವರು. ಹರಿಕಥಾಂಸಾರ ಓದಬಾರ್ದು, ಹೆಂಗಸರು ಬೇರೆಯವರು ಓದಬಾರ್ದು. ಈಗಲಿಷ್ಟೇ ದೊಡ್ಡದವ್ರಿಗೆ ಓದೋದು ಬಿಡಬೇಕಂತಷ್ಟು ದೊಡ್ಡದಿರ್ತು. ಮತ್ತೇನು ಓದಬೇಕಾಗಿದ್ರು ಅವರು. ಅಲ್ಲಿ ವೇದವಾಕ್ಯ ಕೋಟ್ ಮಾಡಿದ್ದಾರೆ, ಗೊತ್ತಾಯ್ತಾ? ಏಕೋ ವಿಷ್ಣು ಎಂಬ ಮಾತು ಅಂತ ಹೇಳ್ತಾರೆ ಅವರು. ನಕರ್ಮಣ ನೋಕನೀಯನ ಸ್ತುತಿಸಿಪ್ಪ, ನೋಕನೀಯನ ಸ್ತುತಿಸುತ್ತಿಪ್ಪ, ನೋಕನೀಯಾನ್ ಪದ, ನೋಕನೀಯ ಅಂತ ಪದ ಹೊಸ ಪದ ಕಾಯಿನ್ ಮಾಡಿದ್ದಾರೆ ದಾಸರು. ಯಾಕೆ? ಕೇಳಿದ್ರಿಂದ ಆಗಬಾರ್ದು, ದೋಷ ಬರಬಾರ್ದು. ಅರ್ಥ ಆಯ್ತಾ? ಇದನ್ನು ಧನಿವ್ಯಾಖ್ಯಾನದಲ್ಲಿ ಆಚಾರ್ಯ ಎಲ್ಲೆಲ್ಲಿ ಪೌರುಷೀಯ ಗ್ರಂಥಗಳಿರ್ತಾವೆ, ಎಲ್ಲರ ಕೇಳೋ ಗ್ರಂಥಗಳು, ಅದರಲ್ಲಿ ವ್ಯತ್ಯಾಸ ಮಾಡಿರ್ತಾರೆ. ಆಚಾರ್ಯರು ಕೂಡ ಅಂಥ ಪ್ರಸಂಗ ಬಂದು ಎಲ್ಲರ ಕೇಳೋ ಗ್ರಂಥಗಳಲ್ಲಿ ಹಿಂದು ಮುಂದು ಮಾಡ್ತಾರೆ. ಅವ್ರಿಗೆ ಕೇಳಿದ ದೋಷ ಬರಬಾರ್ದು, ಮತ್ತು ವಿಷಯ ಮಿಸ್ ಆಗಬಾರ್ದು, ಆ ರೀತಿ ಮಾಡ್ತಾರೆ. ಇಲ್ಲೂ ಹಾಗೆ ನೋಡಿ, ಪುರುಷ ಏವೇದಂ ಸರ್ವ ಅಂತ ಹೇಳಬಾರ್ದೆ, ಸರ್ವ ಪುರುಷ ಏವೇದಂ ಉಲ್ಟಪಲ್ಟ ಮಾಡಿದರು. ಅವಾಗೇನಾಯ್ತು? ಇದೆ ವೇದವಾಕ್ಯ ಆಗಲಿಲ್ಲ, ಅರ್ಥ ಅದೇ, ಆ ರೀತಿ ಬರಲಿಲ್ಲ. ಮಂತ್ರ ಫಾರ್ಮಲ್ಲಿ ಬಂದರೆ ಮಾತ್ರ ಮಂತ್ರ ಆಗುತ್ತೆ, ಮಂತ್ರ ಆಗೋದಿಲ್ಲ. ಓಂ ಸೇರಿಸ್ಬೇಕು, ಬೀಜ ಮಂತ್ರ ವಾಕ್ಯ ಮಂತ್ರ, ಬೀಜಾಕ್ಷರ ಸೇರಿಸ್ಬೇಕು, ಇದು ಸೇರಿಸ್ಬೇಕು, ಅವ ಮಂತ್ರ.
ಇಲ್ದ್ರ ಮಂತ್ರ ಆಗೋದಿಲ್ಲ. ಅದೇ ವೇದ ಆಗಬೇಕಾದ್ರೆ ಆ ಟೆಕ್ನಿಕಲ್ ಫಾರ್ಮ್ ತೆಗೆದುಬಿಡ್ತಾರೆ. ಭೂತಂ ಭವ್ಯಂ ಭವಜ್ಜಯತೆ, ಭೂತ ಭವ್ಯ ಭವಜ್ಜ ವಿಷ್ಣು ಸಹಸ್ರನಾಮ. ಭೂತ ಭವ್ಯ ಭಗವತ್ ಪ್ರಭು ಎಲ್ಲವೂ ಪರಮಾತ್ಮನೇ. ಪುರುಷೂಕ್ತದ ಅರ್ಥ ಅದು ಕೂಡ. ಭೂತ ಭವ್ಯ ಭಗವತ್ ಪ್ರಭು ನಾಮದಲ್ಲಿ ಚಿಂತನೆ. ನಾಮಾಧಿಕಾರ ಎಲ್ರಿಗೂ ಇದೆ, ಗೊತ್ತಾಯ್ತಾ? ಸ್ತ್ರೀಯರು ಮೊದಲಾದವರಲ್ಲಿ ಯಾವ ಅಧಿಕಾರ? ಅಂತ್ಯಜಾಪೇಯ ಭಕ್ತಾ ನಾಮಜ್ಞಾನಾಧಿಕಾರಿ ಅದು ಹೇಳಿದರು ವೇದದ ಮಾತೆ. ದೋಷ ಬರಲಿಲ್ಲ ಅದಕ್ಕೆ. ಅವ್ರು ನಾವು ಮಿಸ್ ಮಾಡಿಕೊಂಡು ತಿಳ್ಕೊಳಾಗಿಲ್ಲ. ಅವ್ರೇನು ಮಾಡ್ತಾರೆ ಈಗ? ನಮ್ಮ ದೂರ ಮಾಡಿದರು ಅಂತ ಮಾಡಿಲ್ಲ. ನೀವು ಬೇಕಾದ ಫಾರ್ಮುಲಾ ಕೊಟ್ಟಿದೆ ಅಷ್ಟೇ. ಇವತ್ತು ಜ್ಯೂಸ್ ಕೊಟ್ಟು ದೂರ ಮಾಡಿದ ಲೆಕ್ಕನ? ಅವನಿಗೆ ಹಲ್ಲಿಲ್ಲ, ಜ್ಯೂಸ್ ಕೊಟ್ಟರು ಅಷ್ಟೇ ಹೊರತು ಅದು ಏನು ಮಾಡಲಿಲ್ಲ. ಏನು ದೂರ ಮಾಡ್ತೀರಿ ಅಂತ ಹೇಳ್ಕೊಟ್ರೆ ತಪ್ಪು. ನಿಮ್ಗೆ ವಿಷಯ ಬಿಟ್ಟಿದ್ರೆ ಆಯಿತೋ ಇಲ್ಲ. ನೀವು ಇಂಜೆಕ್ಷನ್ನು ಟ್ಯೂಬ್ ನೀವೇನು ಮಾಡ್ತೀರಿ? ರೋಗವಾಸಿ ಆದರೆ ಆಯಿತು. ನಂಗೆ ಅದ್ದಾಗ ಇಂಜೆಕ್ಷನ್ ಕೊಡಲಿಲ್ಲ ಡಾಕ್ಟ್ರು ಬೇಕು ಅಂತ ಹೇಳಿದ್ರೆ ಈ ಹಳ್ಳಿ ಜನಗಳು ಹಾಗಿದೆ. ಆ ಡಾಕ್ಟ್ರು ಏನಿಲ್ಲ ಅಂದ್ಬಿಟ್ಟು ಈಗ ಡಾಕ್ಟ್ರೇ ಎಲ್ಲ ಅನ್ಕೊಬಿಡ್ತಾರೆ. ಏನಾಗಿರೋ ಡಾಕ್ಟ್ರೇ ಅಲ್ಲ ಇವರು. ಅವ್ರು ಮಾತ್ರೆ ಕೊಟ್ಟರು ಸಣ್ಣ ಡಾಕ್ಟ್ರು ಮಾತ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ದೊಡ್ಡ ಡಾಕ್ಟ್ರು. ಆಪ್ರೇಷನ್ ಮಾಡಿದರೆ ಸೂಪರ್ ಡಾಕ್ಟ್ರು. ದುಡ್ಡು ಕಿತ್ಕೋಬೇಕು, ಲಕ್ಷಾಂತರ ಕಿತ್ಕೋಬೇಕು, ಕೊಯ್ದು ಹಾಕ್ಬೇಕು. ಅದರ ಕಾನ್ಸೆಪ್ಟೇ ಆಗಿರೋದು. ಆ ಭಾವನೆ ಇಟ್ಕೋಬಾರ. ನೀನು ಏನಿಲ್ಲ ಹೋಗಯ್ಯ ದುಡ್ಡು ಮುಗಿದು ಹೋಗ್ತಾರೆ. ಆ ರೀತಿ ಹೇಳೋಲ್ಲ ಡಾಕ್ಟ್ರು. ಸಾಮಾನ್ಯ ಯಾಕೆ ಏನು ಡಿಮ್ಯಾಂಡ್ ಮಾಡಿ ಏನು ಹೇಳಿದ್ರೆ ದುಡ್ಡು ಯಾಕೆ ಸಿಗಬೇಕು ಅವಾಗ? ಎಲ್ಲ ಹೇಳಿದಿರ್ತಾರೆ ದುಡ್ಡು ಬರೋದು. ಒಂದು ಏನಾದ್ರು ಬರ್ಕೊಡೋದು ಕೊನೆ ಪಕ್ಷ. ಮತ್ತು ಏನಾದ್ರು ಒಂದು ಹೆಸರು ಇರಬೇಕು. ಇವ್ರಿಗೂ ತಗೊಂಡು ಸಮಾಧಾನ, ಇವರಿಗೆ ಒಂದು ಸಮಾಧಾನ ಅವರಿಗೆ. ಡಾಕ್ಟ್ರ್ ಹತ್ರ ಹೋಗಿದ್ದೆ ಪಿಲ್ಸ್ ಕೊಟ್ಟರು. ದೇಹೇಂದ್ರಿಯಾದಿಭೇದೇನ ಭೇದೋಪಿ ಹರಿಸ್ವಯಂ. ಮುಂದೆ ಏನರ್ಥ ಇದಕ್ಕೆ? ಈಗ ಎಲ್ಲವೂ ದೇವರಿಂದ ಏನರ್ಥ? ಅನೇಕ ಅರ್ಥಕ್ಕೆ ಒಂದು ಅರ್ಥ ಹೇಳ್ತಾರೆ. ದೇಹ, ಇಂದ್ರಿಯ, ಪದ ಏನೇನಿದೆ ಎಲ್ಲವೂ ದೇವರಿಂದಲೇ ಬಂದಿರೋದು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲ ಅವ್ರದ್ದೇ ಅಂತ. ಕೊನೆಗೆ ಹೇಳಿದ ಪ್ರಕಾರ ಅಡುಗೆ ಮಾಡಿದ್ದ್ಯಾರು, ಬಡಿಸೋದು ಯಾರು, ಎಲ್ಲ ಅವರೇ. ಎಲ್ಲ ಅವರೇ ಮಾಡಿದ್ದು ಅಂತ. ಎಲ್ಲವೂ ದೇವರೇ ಮಾಡಿರೋದೇ ಹೊರತು ಬೆದ್ದು ಯಾವುದೂ ಫಿಕ್ಸ್ ಆಗಿಲ್ಲ. ಭಣ್ಯತೆ ಕೇವಲೈಶ್ವರ್ಯಾತ್ ಅನಾದ್ಯಾನಂದ ಚಿದ್ಘನಃ. ದೇಹ ಇಂದ್ರಿಯಾದಿ ಭೇದೇನ ಪರಮಾತ್ಮನಿಗೆ ಎಲ್ಲ ಹೇಳ್ತಾರೆ. ಆ ಇಂದ್ರಿಯ, ಈ ಇಂದ್ರಿಯ ಅಂತೇಳಿ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಲೋಕಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಹೇಳ್ತಾರೆ. ಅದರ ಮೋಹನಕ್ಕೆ ಹೇಳ್ತಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಿಲ್ಲ. ನಿರ್ಭೇದೋಪಿ ಹರಿಸ್ವಯಂ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಭಣ್ಯತೆ ಕೇವಲೈಶ್ವರ್ಯಾತ್ ಅನಾದ್ಯಾನಂದ ಚಿದ್ಘನಃ ಇತಿ ಗಾರುಡಿ. ಅನಾದ್ಯಾನಂದ ಚಿದ್ಘನ ಅಂತ ಹೇಳಿದ್ರಿಂದ ಎಲ್ಲ ವ್ಯವಹಾರಗಳು ಕೂಡ ಜ್ಞಾನಾನಂದಾದಿಮಯ ಅಂತ ಅರ್ಥ. ಸರ್ವಂ ಪುರುಷ ಏವೇತಿ ಭಣ್ಯತೆ ಭೇದವರ್ಜಗಂ ಭೇದವಜ್ಜಗತ್ ತದಧೀನಂತು ಸತ್ತಾದಿ ಯಥೋ ಹ್ಯಸ್ಯ ಸದಾ ಭವೇತ್ ಇತಿ ಬ್ರಹ್ಮತರ್ಕೆ. ನೋಡಿ, ಆಚಾರ್ಯ ವಾಸುದೇವ ಸರ್ವಂ ಅಂತ ಹೇಳ್ಬೇಕಾದ್ರೆ ಜಾಸ್ತಿ ಬರೆದಿಲ್ಲ. ಇದೆಲ್ಲ ಬೇರೆ ಕಡೆ ಬೇಕಾಟ್ ಬರೆದುಬಿಟ್ಟಿದ್ದಾರೆ. ಎಲ್ಲ ಸೇರಿಸ್ಕೋಬೇಕು. ಸರ್ವಂ ಪುರುಷ ಏವೇತಿ ಭಣ್ಯತೆ ಭೇದವಜ್ಜಗತ್. ಎಲ್ಲವೂ ಕೂಡ ಜಗತ್ತಲ್ಲಿ ಭೇದ ಇದ್ದರೂ ಕೂಡ ಎಲ್ಲವೂ ದೇವರೇ ಅಂತ ಹೇಳಿಬಿಡ್ತಾರೆ. ಕಾರಣ ತದಧೀನಂತೂ ಸತ್ತಾದಿ. ಆದಿ ಶಬ್ದದಿಂದ ಏನು ತಗೋಬೇಕು? ಸತ್ತಾದಿಯಿಂದ ಏನು? ಸ್ವರೂಪ, ಪ್ರವೃತ್ತಿ, ಪ್ರವೃತ್ತಿ ರೂಪ ಸತ್ತಾದಿ. ಪ್ರವೃತ್ತಿ ಸತ್ತಾದಿ ಅದೆಲ್ಲ ತಗೋಬೇಕೀಗ. ಅದರಲ್ಲಿ ಪರಾಧೀನ ಅಪರಾಧೀನ ಅಂತ ಹೇಳಿದ್ದವರೆಲ್ಲ ಆತ. ಸತ್ತಾದಿ ಯಥೋ ಹಿ ಅಸ್ಯ ಸದಾ ಭವೆ. ಸತ್ತ, ಪ್ರಮಿತಿ, ಪ್ರವೃತ್ತಿ, ಸ್ವರೂಪ ಎಲ್ಲ ವಿರುದ್ಧನೇ ಆಗೋದ್ರಿಂದಾಗಿಯೇ ದೇವರನ್ನು ಎಲ್ಲದೂ ದೇವರು ಅಂತ ಕರೀತಾರೆ. ವಿತಸ್ತಿ ಮಾತ್ರ ಹೃದಯಂ ಆಸ್ಥಾಯ ವ್ಯಾಪ್ನುತೆ ಜಗತ್ತಿತಿ ಗಾರುಡೆ. ಪರಮಾತ್ಮ ವಿತಸ್ತಿ ಮಾತ್ರ ಅಂದರೆ ಇಷ್ಟು, ಇದು ವಿತಸ್ತಿ ಅಂತ ಕರೀತಾರೆ. ಇದರಲ್ಲಿ ಈ ರೂಪದಲ್ಲಿ ಪರಮಾತ್ಮ ಜಗತ್ತನ್ನು ಕಾಪಾಡ್ತಾನೆ. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ಬಹಿಃ ಪುಮಾನ್. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣ ಬಹಿಶ್ಚ ಪ್ರತಪತ್ಯಸೌ. ಪರಮಾತ್ಮ ಮತ್ತು ಪ್ರಾಣದೇವರು ಒಳಗೂ ಹೊರಗೂ ಇದ್ದು ಪ್ರತಪತಿ ವಿಶೇಷವಾದ ಪ್ರತಾಪವನ್ನು, ತಾಪಾದಿಗಳನ್ನು ಕೊಡೋದನ್ನು ಮಾಡ್ತಾ ಇರ್ತಾರೆ. ಏವಂ ವಿರಾಜಂ ಪ್ರತಪನ್ ತಪತಿ ಅಂತರ್ಬಹಿ ಪುಮಾನ್. ಈ ವಿರಾಜಂ ಅಂಥೇಳಿ ವಿರಾಟ್ ರೂಪ ಮತ್ತು ಇಡೀ ವಿರಾಟದ ಬ್ರಹ್ಮಾಂಡ, ಅದನ್ನು ಹರಿವಾಯುಗಳಿಬ್ಬರು ಕೂಡ ಪ್ರಕಾಶಪಡಿಸ್ತಾ ಇದ್ದಾರೆ. ಉಳಿದವರ ರೋಲ್ ಕಡಿಮೆ ಅದ, ಇವರಿಬ್ಬರದೇ ಮೇನ್. ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಏವಂ ಅಂಡಾಂತರಂ ಪಶ್ಯನ್ ಬಹಿಃ ಸರ್ವಂಚ ಪಶ್ಯತಿ ಇತಿ ವಾಮನೆ. ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಾ ಬಹಿಷ್ಠಾನ್ ವಿಷಯಾನಪಿ ಏವಂ ಅಂಡಾಂತರಂ ಪಶ್ಯನ್ ಬಹಿಃ ಸರ್ವಂ ಚ ಪಶ್ಯತಿ. ಅವರೆಲ್ಲ ನೋಡ್ತಾ ಇದ್ದಾರೆ. ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ
ದೇಹದ ಜ್ಞಾನ, ಹೊರಗಿನ ವಿಷಯಗಳ ಜ್ಞಾನ, ಅಂಡಾಂತರ ಅಂಡದ ಒಳಗಿರತಕ್ಕಂಥದ್ದು ಅದನ್ನೆಲ್ಲ ನೋಡ್ತಾ ಹೊರಗೆ ಒಳಗೆ ಅಂತಹ ಬಹಿ ಸರ್ವಂಚ ಪಶ್ಯೇತಿ ವಾಮನೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಪರಮಾತ್ಮನದು ಸ್ವಾಭಾವಿಕ ವ್ಯಾಪ್ತಿ, ಇವರದು ಭಗವದ್ ಅನುಗ್ರಹದಿಂದ ವ್ಯಾಪ್ತಿ. ಅಲ್ಲಿ ಮುಂದೆ ಪದಕ್ಕೆ ಪುರುಷೂಕ್ತಾರ್ಥ ಪೂರ್ತಿ ಇದು. ಸೋ ಅಮೃತಸ್ಯ ಅಭಯಸ್ಯ ಈಶಾನು ಅಮೃತಶೇಷಾನಃ ಅದಕ್ಕರ್ಥ. ಸೊ ಅಮೃತಸ್ಯ ಅಭಯಸ್ಯ ಅಮೃತ ಅಂದ್ರೇನಲ್ಲಿ ಮೋಕ್ಷ ಅಂತ ಅರ್ಥ. ಅಮೃತಸ್ಯ ಈಶಾನ ಅಂದ್ರೇನು ಮುಕ್ತಿ ಕೊಡ್ತಕ್ಕಂಥವನು, ಮುಕ್ತಿಗೂ ನಿಯಾಮಕನಾಗಿರ್ತಕ್ಕಂಥವು. ಮರ್ತ್ಯಮನ್ನಂ ಯದತ್ಯಗಾತ್, ಮರ್ತ್ಯಂ ಅಂದರೆ ಅನ್ನಂ ಅಂತ ಅರ್ಥ. ಮಹಿಮೈಷಾಯತೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ, ಪರಮಾತ್ಮನ ಮಹಿಮೆ. ಪಾದೋಶ್ಚ ಸರ್ವಾಭೂತಾನಿ ಪುಂಸಃ ಸ್ಥಿತಿವಿದೋ ವಿದು, ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮನ ಪಾದ ಅಷ್ಟೇ. ಒಂದು ಮಾತು ಹೇಳ್ತಾರೆ, ಅವರಿವರಿಗೆ ಪಾದಕ್ಕೆ ಬರೋದಿಲ್ಲ, ಇವರು ಮೊಳಕಾಲಿ ಬರೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಇಡೀ ಜಗತ್ತು ಪರಮಾತ್ಮ ಪಾದೊಳಗೆ ಹೋಗಿಬಿಡುತ್ತೆ. ನಮಗೆ ಎಷ್ಟು ವ್ಯತ್ಯಾಸ ಬರುತ್ತೆ. ಪಾದ ಅಂದರೆ ಬಿಡಿ ಪಾದ, ಅಂಗಾಲು ಅಂದರೆ ಎಲ್ಲರೂ ಅಡಿ ಇದ್ದಾರೆ ಅಂದರೆ ಒಂದರ್ಥ ಏನೋ ಭಾರಿ ಕಡಿಮೆ ಇದ್ದಾರೆ, ಇನ್ನೊಂದು ಅರ್ಥ ಏನೋ ಅವನು ಆಶ್ರಯಿಸಿದ್ದಾರೆ, ಪಾದವನ್ನು ಆಶ್ರಯಿಸಿದ್ದಾರೆ. ದೇವರನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಇದು ಅನೇಕ ಅರ್ಥಗಳನ್ನು ಒಟ್ಟಿಗೆ ಹೇಳೋದಕ್ಕೆ ಏನು ಮಾಡಿಬಿಡ್ತಾರೆ, ಪಾದ ಅಂದ್ಬಿಡಿ. ಭಗವತ್ಪಾದರು, ಭಗವಂತನ ಪಾದ, ಹರಿಪಾದ, ಭಗವತ್ಪಾದರು ಹೀಗೆಲ್ಲ ಕರೆಯೋದು. ಸೊ ಅಮೃತಸ್ಯ ಅಭಯಶೇಷೋ ಭರ್ತ್ಯಮನ್ನಮ್ಯ ದತ್ಯಗಾತ್ ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ ಪಾದೋಶ್ಯ ಸರ್ವಾಭೂತಾನಿ, ಅಲ್ಲಿ ವಿಶ್ವಾಭೂತಾನಿ ಇದೆ, ಸರ್ವಾಭೂತಾನಿ ಅಂತ ಮಾಡಿದೆ. ಪುಂಸಃ ಸ್ಥಿತಿವಿದೋ ವಿದುಹು ಅವ್ಯಕ್ತಂ ಆತ್ಮನೋ ಅನ್ನಂ ಚ ಮಹದಾದಿ ವಿನಾಶಿ ಚ ಯದತೀತಃ ಪರೋ ವಿಷ್ಣು ಸಯೇವಾತೋ ವಿಮೋಕ್ಷತಃ ಇತಿ ನಾರದೀಯೇ. ಹೀಗೆ ಅವ್ಯಕ್ತವನ್ನು, ಎಲ್ಲ ಜಗತ್ತನ್ನು, ಮಹದಾದಿಗಳನ್ನು, ನಿತ್ಯ, ವಿನಾಶಿ, ಅನಿತ್ಯ, ಇದು ನಿತ್ಯ, ಎಲ್ಲವನ್ನೂ ಕೂಡ ಪರಮಾತ್ಮ ಅತೀತನಾಗಿ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಅವನೇ ಮೋಕ್ಷ ಕೊಡೋದು ಅವನೇನೆ. ಎಲ್ಲವನ್ನೂ ಕೈಯಲ್ಲಿದ್ದಾಗ ಯಾರು ರಿಲೀವ್ ಮಾಡೋಕ್ಕೆ ಬರೋದಿಲ್ಲ. ಯಾರು ರಿಲೀವ್ ಮಾಡಿದ್ರೆ ಬೆಲೆನೂ ಇಲ್ಲ. ಯಾರು ರಿಲೀವ್ ಮಾಡಬೇಕಾದ್ರೆ ಕಾಂಪಿಟೆಂಟ್ ಅಥಾರಿಟಿ ಮಾಡಬೇಕು. ರಿಲೀವ್ ಮಾಡೋದು ಅಂದರೆ ಸಂಸಾರದ ಮುಕ್ತಿ ಕೊಡೋದು. ದೇವ್ರನ್ನ ಬಿಟ್ಟು ಯಾರೂ ಮಾಡೋಕ್ಕೂ ಬರೋದಿಲ್ಲ. ಅವ್ಯಕ್ತಂ ಆತ್ಮನೋ ಅನ್ನಂಚ ಮಹದಾದಿ ವಿನಾಶಿ ಚ ಯದತೀತಃ ಪರೋ ವಿಷ್ಣು ಸಯೇವಾತೋ ವಿಮೋಕ್ಷತಃ ಇತಿ ನಾರದೀಯೇ. ಅಲ್ಲಿಗೆ